ಹಾಯ್ ದೋಸ್ತರ ಎಲ್ಲಾ ಟಗರು ಪ್ರೇಮಿ ನಮಸ್ಕಾರ. ಅಣ್ಣ ಏನಪ್ಪ ಅಂದ್ರ ಅಣ್ಣ ನೋಡ್ರಿ, ನಾ ಇವತ್ತು ಬಂದ್ರಿ ಮೂಡ್ಲಿಗಿ ತಾಲೂಕ್ ಕಲ್ಲೋಳಿ ಎಂಬ ಊರಲ್ರಿ. ಈಗ ಮಾರುತಿ ಮಡ್ಯನಾರ್ ಇವ್ರಿಗೇನ ಕರ್ನಾಟಕದ ರಾಜ್ಯ ಪ್ರಶಸ್ತಿ ಸಿಕ್ಕತ್ರಿ. ಮತ್ತ ಮೌರ್ಯ ಪಶುಧನ ಅಕಾಡೆಮಿ ಸ್ವತಃ ಇವ್ರ ತೆಗ್ದಾರ್ರಿ. ಈಗೇನ ಇವ್ರ ಟಗರ್ ಮರಿ ಒಳಗ ಮತ್ತ ಉತ್ತಮವಾದ ನಾರೀಶ್ವರನ ತಳಿ ಮೆಸತಾರ್ರಿ. ಇವ್ರ ಪರಿಚಯ ಮಾಡ್ಕೊಂಡ್ ಬರ್ರಿ. ನಾ ಪೈಲೆ ಅಣ್ಣ ನಿಮ್ಮ ಹೆಸರೇನ್ರಿ? ಎಲ್ಲರಿಗೂ ನಮಸ್ಕಾರ. ಇವತ್ತ ಚಾನಲ್ ಹೆಸರೇನಿಂದ ಮಲ್ಲಾಪುರ್ ಲಕ್ಕಪ್ಪ ಮಲ್ಲಾಪುರಿ ಅಂತೇಳಿ ಒಬ್ಬ ಹತ್ತಿರದ ಯುವಕ ಅವರ ಯೂಟ್ಯೂಬ್ ಚಾನಲ್ ಅನ್ನು ಓಪನ್ ಮಾಡಿದ್ದಾರೆ. ಸೊ ನನ್ನ ಫಾರ್ಮ್ಗೆ ಒಂದು ವಿಡಿಯೋ ಮಾಡ್ತೇನೆ ಅಂತ ಕೇಳಿದ್ರೆ ನನ್ನ ಬಂದು ಮಾಡ್ಕೊಂಡು ಹೋಗಪ್ಪ ಅಂತ ಹೇಳಿದ್ದೆ. ಸೊ ಇವತ್ತು ಒಂದು 5-10 ನಿಮಿಷ ಆ ಸಮಯದೊಳಗೆ ಟೈಮ್ ಇಲ್ಲ ನನಗೆ. ಸೊ ಅದಕ್ಕಾಗಿ 10 ನಿಮಿಷ ಅವಕಾಶ ಕೊಡ್ತಾ ಇದ್ದೀನಿ. ನನ್ನ ಬಗ್ಗೆ ಹೇಳ್ಬೇಕಂತಂದ್ರೆ ನಾನು ಬಂದು ಮಾರುತಿ ಮರಡಿ ಮೌರ್ಯ ಅಂತೇಳಿ ಕಳೆದ 13 ವರ್ಷದಿಂದ ಕುರಿ ಸಾಗಾಣಿಕೆಯಲ್ಲಿ ತೊಡಗಿಸಿ ನನ್ನನ್ನು ನಾನು ಸಂಪೂರ್ಣವಾಗಿ ತೊಡಗಿಸ್ಕೊಂಡ ಇವತ್ತ ನನ್ನ ಹತ್ರ ನಾರಿ ಸುವರ್ಣ ಆಗಿರ್ಬೋದು, ಬೀಟಲ್ ಆಗಿರ್ಬೋದು, ಬನ್ನೂರ್ ಆಗಿರ್ಬೋದು, ಟಾರ್ಪರ್ ಎಪೋನ್ ಆಗಿರ್ಬೋದು, ಸೊ ಬೇರೆ ಬೇರೆ ತಳಿಗಳ ಮುಖಾಂತರ ತಳಿ ಸಂವರ್ಧನೆಯನ್ನ ಮಾಡ್ತಾ ಸೊ ನಾನು ಇವತ್ತ ಒಂದು ರಾಜ್ಯ ಮಟ್ಟದಲ್ಲಿ ಆಗಿರ್ಬೋದು, ರಾಷ್ಟ್ರ ಮಟ್ಟದಲ್ಲಿ ಆಗಿರ್ಬೋದು ಶ್ರೇಷ್ಠ ಪಶುಪಾಲಕ ರಾಜ್ಯ ಮತ್ತು ರಾಷ್ಟ್ರ ಪ್ರಶಸ್ತಿಯನ್ನ ತೆಗೆದುಕೊಂಡಿದ್ದೀನಿ. ಜೊತೆಗೆ ಮೌರ್ಯ ಪಶುವೇದ ಅಕಾಡೆಮಿಯ ಸಂಸ್ಥೆಯನ್ನ ಹುಟ್ಟಾಕಿ ಆ ಸಂಸ್ಥೆಯಿಂದ ಕರ್ನಾಟಕದ ಒಂದು 500 ಜನ ಪರಾಮರ್ಶಿಗೆ ನಮ್ಮ ಮಾರ್ಗದರ್ಶನದ ಅಡಿಯಲ್ಲಿ ಕೆಲಸ ಮಾಡ್ಕೊಂತ ಇವತ್ತು 500 ಜನ ಪರಾಮರ್ಶಿಗೆ ನಾವು ಸಹಾಯ ಅಂದ್ರೆ ಸಪೋರ್ಟ್ ಮಾಡ್ತಾ ಇದ್ದೀನಿ. ಅಲ್ಲಿ ಮೌರ್ಯ ಪಶುವೇದ ಅಕಾಡೆಮಿ ಯಾವ ತರ ವರ್ಕ್ ಮಾಡುತ್ತಂತಂದ್ರೆ ಏದಿಂದ ಜಡ್ ವರೆಗೂ ನಾವೇ ಮುಂದೆ ನಿಂತು ಕೆಲಸ ಮಾಡ್ತೀವಿ. ಉದಾಹರಣೆಗೆ ಇವತ್ತು NLM ಸ್ಕೀಮ್ ಆಗಿರ್ಬೋದು, PMEGP ಆಗಿರ್ಬೋದು, ಬೇರೆ ಬೇರೆ ಸ್ಕೀಮ್ಗಳ್ಗೆ ಮಾಡ್ತಾರ. ಎಲ್ಲರಿಗೂ ಸಬ್ಸಿಡಿ ಸ್ಕೀಮ್ ಸಿಗ್ತೈತೆ ಅನ್ನೋ ಒಂದು ಹುಚ್ಚಿಗಾಗಿ ಎಲ್ಲರೂ ಕುರಿ ಸಾಗಾಣಿಕೆ ಇಳಿತಾರ. ಆದ್ರೆ ಕುರಿ ಸಾಗಾಣಿಕೆ ಬಗ್ಗೆ ಆಳಾಗಲ್ಲ ಏನು ಗೊತ್ತಿರೋದಿಲ್ಲ. NLM ಹೆಂಗಪ್ಪ ಅಂತಂದ್ರೆ ಈಗ 1 ಕೋಟಿ 20 ಲಕ್ಷ ಇಟ್ಕೊಂಡು 1 ಕೋಟಿವರೆಗೂ ಸ್ಕೀಮ್ ಇದಾವ. ಬಟ್ ಅವ್ರವ್ರ ಶಕ್ತಿ ಅನುಗುಣವಾಗಿ ಸ್ಕೀಮನ್ನ ಹಾಕೊಂಡಿರ್ತಾರ. ಆದ್ರ ಇಲ್ಲಿ 1 ಕೋಟಿ ಹಾಕಿದವ್ರಾಗಿರ್ಬೋದು, 60 ಲಕ್ಷ 80 ಲಕ್ಷ ಈ 200 ಕುರಿ ಹಾಕಿದವ್ರಿಗೆ ಏನ್ ಸಮಸ್ಯೆ ಆಗುತ್ತಂದ್ರೆ ಕುರಿ ಬಗ್ಗೆ ಸಂಪೂರ್ಣ ಮಾಹಿತಿ ಇರೋದಿಲ್ಲ. ಸಪೋಸ್ ಸಡನ್ಲಿ ಅಪ್ಲಿಕೇಶನ್ ಹಾಕಿ ಅಪ್ರೂವಲ್ ಆಗ್ಬಿಡುತ್ತ. ಅದಾದ್ಮೇಲೆ ಈ ಕುರಿ ತೋರಿಸ್ಬೇಕಾದ್ರೆ ಕಂಪಲ್ಸರಿ ಸರ್ಕಾರಕ್ಕೆ 525 ಕುರಿ ತೋರಿಸ್ಲೇಬೇಕು. ಅಲ್ಲಿ ಏನಾಗ್ಬಿಡುತ್ತ, ತೋರಿಸ್ತಾರ, ಮುಂದೆ ಮ್ಯಾನೇಜ್ಮೆಂಟ್ ಫೇಲ್ ಆಗ್ಬಿಡುತ್ತೆ. ಸೊ ಹೀಗಾಗಿ ನಾವು ಆಲ್ರೆಡಿ ಒಂದು 10 ಜನ ಇದು ರೈತರ ಜೊತೆ ಕೊಲಾಬ್ರೇಟ್, ನಾವು ಅವ್ರ ಜೊತೆ ಒಡಂಬಡಿಕೆಯನ್ನ ಮಾಡ್ಕೊಂಡ ಇವತ್ತು ನಾವು ರನ್ ಮಾಡ್ತಾ ಇದ್ವಿ. ಅದ್ರ ಉದ್ದೇಶ ಏನಪ್ಪಾ ಅಂತಂದ್ರೆ ಏದಿಂದ ಜಡ್ ಹೋದವರಿಗೂ ಅಂತ ಒಂದು ಮಾಹಿತಿ ಹೇಳಿದೆ. ಏದಿಂದ ಜಡ್ ಅಂತಂದ್ರೆ ಮೊದಲು ಶೆಡ್ ನಿರ್ಮಾಣ ಯಾವ ತರ ಅಗದಿ ಚೀಪ್ ರೇಟ್ನೊಳಗ ಹೈಟೆಕ್ ಶೆಡ್ ಅನ್ನ ಯಾವ ರೀತಿ ಮಾಡ್ಬೇಕಂತೇಳಿ. ಇನ್ನು ಎರಡನೇದಾಗಿ ತಳಿ ಆಯ್ಕೆ ನೋಡ್ರಿ, ಆಲ್ಮೋಸ್ಟ್ 80% ಸಕ್ಸಸ್ ಆಗುವಂತದ್ದು ಏನಪ್ಪಾ ಅಂದ್ರೆ ತಳಿ ಆಯ್ಕೆ. ನಾವ್ ಯಾವ ಒಳ್ಳೆಯ ತಳಿಯನ್ನ ಆಯ್ಕೆ ಮಾಡ್ತೀವಿ ಅಲ್ಲಿ ಮಾತ್ರ ನಾವು